ಸ್ವಾಗತ ಮಾಡಿದ, ಮೈಸೂರಿಗೆ ಆಗಮಿಸಿದ ಹಾಗೆ ಪ್ರಧಾನಿಯವರನ್ನ ಸ್ವಾಗತ ಮಾಡಿದ ಡಿ.ಕೆ. ಶಿವಕುಮಾರ್ ಅವರು ಈ ವೇಳೆ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ಅಥವಾ ಭಾಗಿಯಾಗಿದ್ದಾರೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾಗವಹಿಸಿದ್ದು, ಇನ್ನು ರಾಮಕೃಷ್ಣ ಮಠ ಮತ್ತು ಮಿಷನ್ ಅಧ್ಯಕ್ಷರಾದ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಸ್ವಾಮಿ ವಿವೇಕಾನಂದರ ಸ್ಮಾರಕ ಇಲ್ಲಿ ನಿರ್ಮಾಣವಾಗ್ತಾ ಇರುವಂಥದ್ದು, ಇದೇ ಜಾಗದಲ್ಲಿ ನಿರ್ಮಾಣವಾಗ್ತಾ ಇರೋದಕ್ಕೆ ಬಹಳ ವಿಶೇಷವಾದಂತಹ ಕಾರಣಗಳಿದೆ. ವೀಕ್ಷಕರೇ, 1892ರ ಅವಧಿ. ಆಗ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ಆ ಒಂದು ಸ್ಥಳಕ್ಕೆ ತೆರಳಬೇಕಾಗಿತ್ತು ವಿಶ್ವಧರ್ಮ ಸಮ್ಮೇಳನಕ್ಕೋಸ್ಕರ. ಯಾವ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ಆ ಒಂದು ಸ್ಥಳಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ನನ್ನ ಭಾಷಣ ಮಾಡುವಾಗ ವಿವೇಕಾನಂದರು ವೇದಿಕೆಯ ಮೇಲೆ ನಿಂತು ಅಮೆರಿಕಾದ ಪ್ರಜೆಗಳನ್ನ ಉದ್ದೇಶಿಸಿ ನನ್ನ ಸಹೋದರ ಸಹೋದರಿಯರೇ ಅನ್ನುವಂಥ ಒಂದು ಮಂತ್ರ ಮುಗ್ಧಗೊಳಿಸುವಂಥ ಒಂದು ಧ್ವನಿಯ ಮೂಲಕ ಅವರ ಪದಪುಂಜದಿಂದ ಉಚ್ಚಾರಣೆಗೊಂಡಿತೋ ನನ್ನ ಸಹೋದರ ಸಹೋದರಿಯರೇ ಅನ್ನುವಂಥ ಒಂದು ಪದಪುಂಜ ಇವತ್ತು ವಿವೇಕಾನಂದರನ್ನು ಇಡೀ ವಿಶ್ವವೇ ಕೊಂಡಾಡುವಂತೆ ಮಾಡಿತು. ಅವತ್ತು ನೆರೆದಿದ್ದಂಥ ಅಷ್ಟೂ ಜನಸಮೂಹ, ಸಭಿಕರೆಲ್ಲರೂ ಕೂಡ ಚಪ್ಪಾಳೆಯನ್ನು ಹೊಡಿತಾರೆ. ಅಮೇರಿಕನ್ನರು ಬೆರಗಾಗಿ ನೋಡ್ತಾರೆ. ವಿವೇಕಾನಂದರ ಆ ಒಂದು ಪದಪುಂಜ ಅವರ ಬಾಯಿಂದ ಹೊರಬೀಳುತ್ತಿದ್ದ ಹಾಗೆ ನನ್ನ ಸಹೋದರ ಸಹೋದರಿಯರೇ ಅಂತ ಅವರು ಅಲ್ಲಿನ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ. ಅವರಿಗೆ ಮತ್ತಷ್ಟು ವಿಶ್ವವಿಖ್ಯಾತ